6 ದಿನಗಳ ಜೈಲುವಾಸ ಆದ ಮೇಲೆ ಎಚ್.ಡಿ. ರೇವಣ್ಣ ರಿಲೀಸ್ ಆಗಿದ್ದಾರೆ. ನನಗೆ ನ್ಯಾಯಾಂಗದ ಬಗ್ಗೆ ಅಪಾರವಾದಂಥ ಗೌರವ ಇದೆ, ನಾನು ನಿರ್ದೋಷಿಯಾಗಿ ಆಚೆ ಬರ್ತೀನಿ ಅಂತ ಹೇಳಿ ಮಾಜಿ ಮಂತ್ರಿ ಒಂದು ಕಡೆ ಮಾತನಾಡಿದ್ದಾರೆ ಕೂಡ. ನ್ಯಾಯಾಂಗದ ಆದೇಶ ಪಾಲನೆ ಮಾಡ್ತೀನಿ, ನಾನು ಯಾವುದನ್ನು ಕೂಡ ಉಲ್ಲಂಘನೆ ಮಾಡಲ್ಲ ಅಂತ ಜೈಲಿಂದ ಆಚೆ ಬಂದ ಮೇಲೆ ರೇವಣ್ಣ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ದಿನಗಳ ಕಾಲ ಜೈಲಲ್ಲಿದ್ದ ಮೇಲೆ ಇವತ್ತು ರೇವಣ್ಣ ಆಚೆ ಬಂದಿದ್ದಾರೆ. ನಿನ್ನೆ ಬೇಲ್ ಸಿಕ್ಕಿತ್ತು. ಬೇಲ್ ಪ್ರೊಸೀಜರ್ ಕಂಪ್ಲೀಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಆ ಎಲ್ಲ ಟೈಮ್ ಆದಮೇಲೆ ಇವತ್ತು ಅದರಲ್ಲೂ ಕೂಡ ಒಳ್ಳೆ ಟೈಮ್ ನೋಡಿಕೊಂಡೇ ರೇವಣ್ಣ ಅವರು ಆಚೆ ಬಂದರಂತೆ. ಬಂದವರೇ ನೇರವಾಗಿ ಅವರ ತಂದೆ ದೇವೇಗೌಡರನ್ನ ಮೀಟ್ ಮಾಡೋಕ್ಕೆ ಹೋದರು. ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನನಗೆ ನಂಬಿಕೆ ಇದೆ, ಯಾವುದನ್ನು ನಾನು ಉಲ್ಲಂಘನೆ ಮಾಡಲ್ಲ, ಆದೇಶವನ್ನು ಪಾಲಿಸ್ತೀನಿ ಅಂತ ಕೂಡ ರೇವಣ್ಣ ಮಾತಾಡಿದ್ದಾರೆ. ಗೌರವ ಇದೆ. ಇವತ್ತು ಕಳೆದ 11 ದಿವಸದಿಂದ ನ್ಯಾಯಾಂಗದ ಆದೇಶಗಳನ್ನು ಪಾಲಿಸಿದ್ದೀನಿ. ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಹೋಗಲ್ಲ. ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ. ದೇವ್ರ ಮೇಲೆ ನನಗೆ ಏನಿಲ್ಲ, ನಾನು ಯಾವುದೇ ಇದಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ನಾನು ಯಾವುದೇ ಬೇರೆ ರಿಯಾಕ್ಟ್ ಮಾಡಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಅಪಾರವಾದಂಥ